ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಡಿಯೋಗಳನ್ನು ಹಾಕೋದಕ್ಕೆ ನನಗೆ ಮೋಟಿವೇಶನ್ ಸಿಗುತ್ತೆ. ಹರಿ ಓಂ. ಪಠ್ಯ ಮಹಿಳಾ ಸಶಕ್ತೀಕರಣದ ಅದ್ಭುತ ಉದಾಹರಣೆ ಲಿಜ್ಜತ್ ಪಾಪಡ್. ಕನ್ನಡಕ್ಕೆ ಅನುಮೋದನೆಯನ್ನು ಮಾಡಿರೋದು ದೀಪಾ ಹಿರೇಗುತ್ತಿ. ಡೆವಲಪ್ಮೆಂಟ್ಸ್ ಅಂದರೆ ಮುಗಿಲು ಮುಟ್ಟುವ ಕಟ್ಟಡಗಳು, ಅಂದರೆ ದೊಡ್ಡದಾದ ಬಿಲ್ಡಿಂಗ್ಸ್ ಮಾತ್ರ ಅಲ್ಲ, ಅಗಲೀಕರಣಗೊಂಡಂತಹ ರಸ್ತೆಗಳು ಮಾತ್ರವಲ್ಲ, ಅಂದರೆ ಹೈವೇ, ನ್ಯಾಷನಲ್ ಹೈವೇಸ್. ಇದರ ಜೊತೆಗೆ ನಾವು ಪರಸ್ಪರ ಒಬ್ಬರಿಗೋಸ್ಕರ ಒಬ್ಬರು ಎನ್ಕರೇಜ್ ಮಾಡ್ತಾ, ಸೋತಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಲೈಫಲ್ಲಿ ಮುಂದೆ ಹೋಗೋದು ಕೂಡ ಒಂದು ಡೆವಲಪ್ಮೆಂಟೇ ಆಗಿದೆ. ನಾವು ದ್ವೀಪಗಳ ಹಾಗೆ ಇರಲು ಸಾಧ್ಯ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ದ್ವೀಪ ಅಂದರೆ ಇಲ್ಲಿ ಐಲ್ಯಾಂಡ್ ಅಂತ ಬರುತ್ತೆ. ಮನುಷ್ಯ ಎಲ್ಲೋ ಒಂದು ಕಡೆ ಜೀವನ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವನು ಸಂಘಜೀವಿ. ಹಾಗಾಗಿ ಅವನು ಪರಸ್ಪರ ತಾನು ಬೆಳೆಯುತ್ತಾ ಬೇರೆಯವ್ರನ್ನೂ ಬೆಳೆಸಿ, ಇದರ ಜೊತೆಗೆ ಪರಿಸರವನ್ನು ಬೆಳೆಸೋದು ಕೂಡ ಒಂದು ರೀತಿಯ ಡೆವಲಪ್ಮೆಂಟ್ ಆಗಿದೆ. ಇದಕ್ಕೆ ಲೈವ್ ಎಕ್ಸಾಂಪಲ್ ಲಿಜ್ಜತ್ ಪಾಪಡ್. ಅಂದರೆ ಮದುವೆಯಾದಂತಹ ಹೆಣ್ಣು ಮಕ್ಕಳು ಎಲ್ಲರೂ ಸೇರಿಕೊಂಡು ತಮ್ಮ ಫ್ರೀ ಟೈಮಲ್ಲಿ ಸ್ಥಾಪನೆ ಮಾಡಿದಂತಹ ಈ ಒಂದು ಕಂಪನಿ, ಈ ಒಂದು ಪುಟ್ಟ ಕೆಲಸ ಡೆವಲಪ್ಮೆಂಟ್ ಅನ್ನೋ ಒಂದು ಪದದ ಅರ್ಥವನ್ನೇ ಬದಲಾಯಿಸಿದಂತಹ ಇದೊಂದು ಗ್ರೇಟ್ ಎಕ್ಸಾಂಪಲ್ ಆಗಿ ಉಳಿದಿದೆ. ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ ಕೊಕೊನೆಟ್ ಮಿಲ್ಕ್, ಅಂದರೆ ತೆಂಗಿನ ತಾಜಾ ಹಾಲು ಮಾರಾಟ. ಇದು ಥಾಯ್ಲ್ಯಾಂಡಲ್ಲಿ ಯಾವ ರೀತಿ ಒಂದು ಬಿಸ್ನೆಸ್ ಆಗಿ ಡೆವಲಪ್ ಆಗಿದೆ ಅನ್ನೋದನ್ನು ಸಹ ಇಲ್ಲಿ ಹೇಳಿದ್ದಾರೆ. ಈಗ ನಾವು ಲಿಜ್ಜತ್ ಪಾಪಡ್ ಅನ್ನೋ ಕಂಪನಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅನ್ನೋ ಒಂದು ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಲಿಜ್ಜತ್ ಪಾಪಡ್ ಅನ್ನುವ ಕಂಪನಿ ಶುರುವಾಗಿದ್ದು ಮುಂಬೈಯಲ್ಲಿ. ಅದು 1959 ಮಾರ್ಚ್ 19ರಂದು, ಅಂದರೆ 19 ಮಾರ್ಚ್ 1959 ಅನ್ನುವ ಒಂದು ಇಯರಲ್ಲಿ ಈ ಒಂದು ಕಂಪನಿ ಶುರುವಾಗುತ್ತೆ. ಗಿರಿಗಾಂವ್ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಸಣ್ಣ ರೂಮಲ್ಲಿ 7 ಮಹಿಳೆಯರು ಸೇರಿಕೊಂಡು ಶುರು ಮಾಡಿದಂಥ ಈ ಒಂದು ಪಾಪಡ್ ಬಿಸ್ನೆಸ್ ಮುಂದೊಂದು ದಿನ ಕ್ರಾಂತಿಯನ್ನೇ ಮಾಡುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಅಂಥ ರೆವಲ್ಯೂಷನನ್ನು ಈ ಬಿಸ್ನೆಸ್ಸಲ್ಲಿ ಶುರುವಾಗುತ್ತೆ. ಇವರು ಫಸ್ಟ್ ಟೈಮ್ ಪಾಪಡನ್ನು ತಯಾರು ಮಾಡಿ ಅದನ್ನು ಸೇಲ್ ಮಾಡಿದ್ದು 4 ಪ್ಯಾಕೆಟು. ಬಂದಂಥ ಲಾಭ 50 ಪೈಸೆ. ಆ ಒಂದು 50 ಪೈಸೆ ಮುಂದೊಂದು ದಿನ 1,500 ಕೋಟಿ ರೂಪಾಯಿಗೆ ತಲುಪುತ್ತೆ. ಅಂದರೆ ಆ ಕಂಪ್ನಿಯ ಟರ್ನ್ ಓವರು 1500 ಕ್ರೋರ್ಸ್ವರೆಗೂ ತಲುಪುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಂಥ ಸಕ್ಸಸ್ಫುಲ್ ಕಂಪನಿಯ ಸ್ಟೋರಿಯನ್ನು ಹೇಳ್ತಾ ಮುಂದುವರಿಸ್ತಾ ಇದ್ದಾರೆ. ಈ 7 ಜನ ಇದ್ದಂತಹ ಈ ಒಂದು ಕಂಪನಿ ಈಗ 45,000 ಅಷ್ಟು ಮಹಿಳೆಯರು ಇದರಲ್ಲಿ ಕೆಲಸ ಮಾಡ್ತಾರೆ. ಇದೊಂದು ದೊಡ್ಡ ಕುಟುಂಬದ ಹಾಗೆ ಬೆಳೆಯುತ್ತಾ ಹೋಗಿದೆ. ಈ ಕಂಪನಿಯ ಸಕ್ಸಸ್ಗೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ಇಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಓನರ್ಸ್ ಆಗಿರ್ತಾರೆ. ಅಂದರೆ ಮಹಿಳಾ ಸಬಲೀಕರಣದ ಒಂದು ಉತ್ತಮ ಉದಾಹರಣೆಯಾಗಿದೆ. ಅಂದರೆ ವುಮೆನ್ ಸ್ಟ್ರೆಂತ್ಗೆ ಎಕ್ಸಾಂಪಲ್ ಅಂತ ಹೇಳ್ತಿದ್ದಾರೆ. ಈ ಕಂಪನಿಯನ್ನು ಶ್ರೀ ಮಹಿಳಾ ಗೃಹ ಉದ್ಯೋಗ್ ಲಿಜ್ಜತ್ ಪಾಪಡ್ ಅಂತ ನಾವು ಕರಿತೀವಿ. ಸುಮಾರು ಒಂದು 60 ವರ್ಷಗಳ ಹಿಂದೆ ಮಹಿಳೆಯರು ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಾ ಇದ್ದಿದ್ದು ತುಂಬ ವಿರಳ ಆಗಿತ್ತು. ಅವರು ಯಾವಾಗಲೂ ಗಂಡ ಮಕ್ಕಳು ಅಂತ ಮನೆ ಕೆಲಸ ಮಾಡಿಕೊಂಡು ಅವ್ರಿಗೇನು ಬೇಕು ಏನು ಬೇಡ ಅಂದ್ಕೊಂಡು ನೋಡ್ಕೊಂಡು ಮನೇಲಿ ಇರ್ತಿದ್ದಂತಹ ಹೆಣ್ಮಕ್ಕಳೇ ತುಂಬ ಇದ್ದಿದ್ದು ಆ ಕಾಲದಲ್ಲಿ. ಇಂಥ ಮಕ್ಕಳು ಸ್ಕೂಲ್ಗೆ, ಗಂಡ ಕೆಲಸಕ್ಕೆ ಅಂತ ಹೋದ್ಮೇಲೆ ಮಧ್ಯಾಹ್ನ ಆದಮೇಲೆ ಅವ್ರ ಕೆಲಸ ಎಲ್ಲ ಮುಗಿಸಿದ ಮೇಲೆ ತುಂಬ ಫ್ರೀ ಆಗಿರ್ತಿದ್ರು. ಏನು ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಂತಹ ಈ ಹೆಣ್ಣು ಮಕ್ಕಳು ಒಂಟಿತನವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರ ಶುರು ಮಾಡಿದಂಥ ಈ ಒಂದು ಸಣ್ಣ ಉದ್ಯೋಗ ತುಂಬ ಬೇಗ ಪ್ರಚಾರವನ್ನು ಪಡೆಯುತ್ತೆ. ಕಾರಣ ಇಷ್ಟೇ, ಮಕ್ಕಳನ್ನು ನೋಡಿಕೊಂಡು ಮನೆ ಕೆಲಸ ಮಾಡಿ ಎಲ್ಲ ಮುಗಿಸಿದ ಮೇಲೆ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಿದ್ದು. ಮಧ್ಯಾಹ್ನ ಇರುವಂಥ ಒಂದಿಷ್ಟು ಸಮಯವನ್ನು ಈ ಒಂದು ಕೆಲಸಕ್ಕೆ ಉಪಯೋಗ ಮಾಡಿ ಸಾಸಿವೆ ಡಬ್ಬಿಯಲ್ಲಿ ಅವರು ಕಾಸು ತುಂಬುವಂತೆ ಮಾಡುವಂಥ ಈ ಒಂದು ಕೆಲಸ ಆ ಹೆಣ್ಣುಮಕ್ಕಳಿಗೆ ಒಂದು ರೀತಿಯ ಅದ್ಭುತದ ಹಾಗೆ ಕಾಣಿಸುತ್ತೆ. ಮನೆಯಲ್ಲೇ ಮಾಡುವಂಥ ಕೆಲಸ ಆದ್ದರಿಂದ ಕುಟುಂಬದಲ್ಲಿ ಯಾರು ಅಡಚಣೆನೂ ಬರೋದಿಲ್ಲ. ಎಲ್ಲರೂ ಸಹಕಾರ ಕೊಡ್ತಾರೆ, ನೀವು ಮನೇಲಿ ಕೂತ್ಕೊಂಡು ಈ ಕೆಲಸ ಮಾಡಬಹುದು ಅಂತ. ಹೆಣ್ಣು ಮಕ್ಕಳು ತಾವೇ ದುಡಿದಂಥ ಈ ಒಂದು ಹಣವನ್ನು ನೋಡಿದಾಗ ಅವರ ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚುತ್ತೆ. ಅವರ ಸೆಲ್ಫ್ ಕಾನ್ಫಿಡೆನ್ಸನ್ನು ಗಮನಿಸಿದಂಥ ಇನ್ನೂ ಅನೇಕ ಹೆಣ್ಣು ಮಕ್ಕಳು 3-4 ಮಂತ್ಸಲ್ಲೇ ಇನ್ನೂ 100ಕ್ಕೆ ಹೆಚ್ಚು ಮಹಿಳೆಯರು ಈ ಒಂದು ಕಂಪನಿಗೆ ಸೇರಿಕೊಳ್ತಾರೆ.
ಅನೇಕ ಬ್ರ್ಯಾಂಚಸ್ಗಳು ಶುರುವಾಗುತ್ತೆ. ಫಸ್ಟ್ ಇಯರ್ ಇವರು ಟ್ರಾನ್ಸಾಕ್ಷನ್ ಎಷ್ಟುವರೆಗೂ ತಲುಪುತ್ತೆ ಅಂದರೆ ಸುಮಾರು 6,000 ರೂಪಾಯಿವರೆಗೂ ವ್ಯವಹಾರವನ್ನು ಮಾಡ್ತಾರೆ. ಜೊತೆಗೆ ಅನೇಕ ಜನ ಹೆಣ್ಮಕ್ಳು ಸ್ಕೂಲು ಕಾಲೇಜನ್ನು ಮುಗಿಸ್ಕೊಂಡು ಸಂಜೆ ಬಂದು ಈ ಪಾಪಡನ್ನು ಸೇಲ್ ಮಾಡ್ತಾಯಿದ್ರು. ಆ ಮಟ್ಟಿಗೆ ಈ ಒಂದು ವ್ಯವಹಾರ ಮುಂದುವರಿಯುತ್ತೆ. ಇಲ್ಲಿ ಗಮನಿಸಬೇಕಾದಂಥ ಇನ್ನೊಂದು ವಿಷಯ ಅಂದರೆ ಈ ಕಂಪನಿಗೆ ಸಾಲ ಕೊಟ್ಟಿದ್ದು ಯಾರು ಗೊತ್ತಾ? ಜಗನ್ ಲಾಲ್ ಪಾರೇಖ್ ಅನ್ನೋ ಒಬ್ಬ ಸಮಾಜ ಸೇವಕರು. ಈ ಹೆಣ್ಣು ಮಕ್ಕಳಿಗೆ 80 ರೂಪೀಸ್ ಅಂದರೆ 80 ರೂಪಾಯಿ ಸಾಲವನ್ನು ನೀಡಿ ಬಿಸ್ನೆಸ್ಸನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ನೀಡ್ತಾರೆ. ಈ ಕಂಪನಿಗೆ ಏನು ಹೆಸರಿಡಬೇಕು ಅಂತ ಎಲ್ಲರೂ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಸ್ಪರ್ಧೆಯನ್ನು ಶುರು ಮಾಡೋಣ, ಅದರಲ್ಲಿ ಯಾರಾದರೂ ಹೆಸರನ್ನು ಸಜೆಸ್ಟ್ ಮಾಡಲಿ ಅಂತ ಒಂದು ಕಾಂಪಿಟೇಷನನ್ನು ಅರೇಂಜ್ ಮಾಡ್ತಾರೆ. ಅದರಲ್ಲಿ ಒಂದು ಹೆಣ್ಮಗು ನಿಂತ್ಕೊಂಡು ಹೇಳ್ತಾಳೆ, ನೆನ್ಪಿಟ್ಕೊಳ್ಳಿ ಆಕೆಯ ಹೆಸರು ಧೀರಜ್ ಬೆನ್. ಈಕೆ ಕೊಟ್ಟಂಥ ಹೆಸರು ಲಿಜ್ಜತ್. ಆಕೆಗೆ ಆ ಕಾಲದಲ್ಲಿ 5 ರೂಪೀಸ್ ಅಂದರೆ 5 ರೂಪಾಯಿ ಬಹುಮಾನವಾಗಿ ಸಿಗುತ್ತೆ. ಗುಜರಾತಿನ ಭಾಷೆಯಲ್ಲಿ ಲಿಜ್ಜತ್ ಅಂದರೆ ರುಚಿಕರ ಅನ್ನುವ ಒಂದು ಅರ್ಥ ಬರುತ್ತೆ. ಆಗ ಈ ಹೆಣ್ಣು ಮಕ್ಕಳೆಲ್ಲ ಸೇರಿಕೊಂಡು ಶ್ರೀ ಮಹಿಳಾ ಗೃಹ ಉದ್ಯೋಗ್ ಲಿಜ್ಜತ್ ಪಾಪಡ್ ಅನ್ನೋ ಒಂದು ಹೆಸರನ್ನು ತಮ್ಮ ಕಂಪನಿಗೆ ಕೊಟ್ಟು, ಈ ಒಂದು ಲಿಜ್ಜತ್ ಪಾಪಡ್ ಕಂಪ್ನಿಗೆ ಸೇರಬೇಕಂದ್ರೆ ಕನಿಷ್ಠ ಅವರ ವಯಸ್ಸು 18 ಇಯರ್ಸ್ ಆಗಿರಬೇಕು. 18 ವರ್ಷ ಆದಂಥ ಹೆಣ್ಣು ಮಕ್ಕಳಿಗೆ ಈ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಬಿಗಿನಿಂಗಲ್ಲಿ ಗುಜರಾತಿನ ಮಹಿಳೆಯರೇ ಈ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ಅದಾದಮೇಲೆ ಯಾವುದೇ ಜಾತಿ, ಧರ್ಮ, ರಾಜ್ಯ, ಸ್ಥಳ ಯಾವುದನ್ನು ಗಮನಕ್ಕೆ ತೆಗೆದುಕೊಳ್ತಾ ಇರಲಿಲ್ಲ. ಯಾರು ಬೇಕಾದರೂ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದಾಗಿತ್ತು. ಇದಕ್ಕೆ ಆದಂಥ ಒಂದು ವಿದ್ಯೆ ಇರಬೇಕು ಅಥವಾ ಸ್ಟಡಿ ಮಾಡಿರಬೇಕು, ಸ್ಕಿಲ್ ಇರಬೇಕು ಅನ್ನೋದು ಇರಲಿಲ್ಲ. ಆದರೆ ಹೆಣ್ಣು ಮಕ್ಕಳಲ್ಲಿರುವಂಥ ಅಡುಗೆ ಮಾಡುವಂಥ ಒಂದು ಕಲೆಯನ್ನೇ ಬಂಡವಾಳವಾಗಿ ಮಾಡಿಕೊಂಡು ಈ ಒಂದು ಕಂಪನಿ ಒಂದು ತನ್ನದೇ ಆದಂಥ ಲಾಭವನ್ನು ಮಾಡ್ತಾ ಹೋಗುತ್ತೆ. ಈ ಮಹಿಳೆಯರು ತಿಂಗಳಿಗೆ ಸುಮಾರು 10 ರಿಂದ 15 ಸಾವಿರ ದುಡಿಯೋದು ನಿಜಕ್ಕೂ ಒಂದು ದೊಡ್ಡ ವಿಷಯ ಆಗಿತ್ತು. ಸಂಸಾರ ಅನ್ನೋ ಒಂದು ಬಂಡೆಯನ್ನು ಎಳೆಯೋದಕ್ಕೆ ಅಳಿಲು ಸಹಾಯ ಆಗಬೇಕು ಅನ್ನೋಕ್ಕೆ ಶುರು ಮಾಡಿದಂಥ ಈ ಒಂದು ಸಣ್ಣ ಉದ್ಯೋಗ ಅದೇ ಮುಂದೊಂದಿನ ಆ ಒಂದು ಫ್ಯಾಮ್ಲಿಯನ್ನು ನಡೆಸುವಂಥ ಪ್ರಮುಖ ಕೆಲಸವಾಗಿ, ಪ್ರಮುಖ ಆದಾಯವಾಗಿ ಸಹಾಯ ಸಿಗುತ್ತೆ ಆ ಹೆಣ್ಣು ಮಕ್ಕಳಿಗೆ. ಜೊತೆಗೆ ಆ ಹೆಣ್ಣು ಮಕ್ಕಳಿಗೆ ಒಂದು ಜವಾಬ್ದಾರಿ ಇರುತ್ತೆ. ಈ ಕಂಪನಿಯಲ್ಲಿ ನಷ್ಟನೇ ಆಗಲಿ ಲಾಭನೇ ಆಗಲಿ ಅದೆಲ್ಲದಕ್ಕೂ ನಾವೆಲ್ಲರೂ ಕಾರಣ ಹಾಕ್ತೀವಿ ಅನ್ನೋ ಒಂದು ಮನವರಿಕೆ ಎಲ್ಲರಿಗೂ ಗೊತ್ತಿರುತ್ತೆ. ಇಂಥ ರೆಸ್ಪಾನ್ಸಿಬಿಲಿಟಿಯಿಂದ ಆ ಒಂದು ಕಂಪನಿಯಲ್ಲಿ ಯಾವುದೇ ರೀತಿಯ ಕೆಟ್ಟ ವ್ಯವಹಾರಗಳು ನಡೆಯೋದಿಲ್ಲ. ಅಂದರೆ ಪಾರದರ್ಶಕವಾಗಿರುತ್ತೆ ಅವರು ಮಾಡುವಂಥ ಕೆಲಸ. ಈ ಕಂಪನಿಗೆ ದೊಡ್ಡ ಶಕ್ತಿ ಅಂದರೆ ಹೆಣ್ಣು ಮಕ್ಕಳಾಗ್ತಾರೆ. ಜೊತೆಗೆ ಎಲ್ಲರೂ ಮಾತಾಡುವಾಗ ಹೇಳ್ತಾರೆ, 2 ಜಡೆ ಒಂದು ಕಡೆ ಸೇರಿದ್ರೆ ಯಾವ ಕೆಲಸನೂ ಆಗೋದಿಲ್ಲ ಅಂತ. ಈ ಒಂದು ನಂಬಿಕೆಯನ್ನು ಸುಳ್ಳು ಮಾಡಿಸಿ ಸಾವಿರಾರು ಜನ ಮಹಿಳೆಯರು ಈ ಕಂಪನಿಯಲ್ಲಿ ಕೆಲಸ ಮಾಡಿ ಸಾಧನೆಯನ್ನು ಮಾಡ್ತಾರೆ. ನಿಜಕ್ಕೂ ಇದೊಂದು ಗ್ರೇಟ್ ಜಾಬ್ ಆಗುತ್ತೆ. ಕಂಪನಿಯ ಮೀಟಿಂಗಲ್ಲಿ ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಸೇರ್ತಾಯಿದ್ರು. ಯಾರೂ ಸಹ ಒಬ್ಬರ ಬಗ್ಗೆ ಒಬ್ಬರು ದೂರನ್ನು ಹೇಳದೆ ಕಂಪನಿಯ ಉಳಿಸಿ ಬೆಳೆಸೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಡ್ತಾಯಿದ್ರು. ಎಲ್ಲರೂ ಮುಕ್ತವಾಗಿ ಮಾತಾಡುವಂಥ ಅವಕಾಶವನ್ನು ಕಂಪನಿ ಕೊಟ್ಟಿತ್ತು. ಅಷ್ಟೇ ಅಲ್ಲದೆ ಮಹಿಳೆಯರ ಮುಖ್ಯ ಉದ್ದೇಶ ಇಷ್ಟೇ ಆಗಿತ್ತು, ಕಂಪನಿಯನ್ನು ಉಳಿಸ್ಬೇಕು, ಬೆಳೆಸಬೇಕು, ಇನ್ನಷ್ಟು ಉನ್ನತಿಗೆ ತಗೊಂಡೋಗಬೇಕು ಅನ್ನೋದಾಗಿತ್ತು. ಆ ಕಾರಣದಿಂದಾಗಿ ಸುಮಾರು 9 ವರ್ಷ 1968ರವರೆಗೂ ಅಂದರೆ 1968ವರೆಗೂ ಈ ಕಂಪನಿ ಗಿರ್ಗಾವಲ್ ಮಾತ್ರ ಇತ್ತು. ಅದಾದಮೇಲೆ ನಿಧಾನವಾಗಿ ಇದರ ಒಂದು ಕಂಪನಿಯ ಒಂದು ಹೆಸರು ಫೇಮಸ್ ಆಗ್ತಾ, ಜೊತೆಗೆ ಅದರ ಬೇಡಿಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಮುಂಬೈನ ಅನೇಕ ಕಡೆಗಳಲ್ಲಿ ಇದರ ಒಂದು ಬ್ರ್ಯಾಂಚಸ್ಸನ್ನು ಶುರು ಮಾಡ್ತಾರೆ. ತದನಂತರ ದೇಶಾದ್ಯಂತ ಎಲ್ಲ ಕಡೆಗಳಲ್ಲೂ ಇದರ ಒಂದು ಶಾಖೆಯನ್ನು ಶುರು ಮಾಡಿ ಹೆಚ್ಚು ಲಾಭವನ್ನು ಪಡೆದು ಈ ಲಾಭವು ಎಲ್ಲ ಹೆಣ್ಣು ಮಕ್ಕಳಿಗೂ ಸಮಾನವಾಗಿ ಹಂಚಲಾಗ್ತಿತ್ತು. ಗಮನವಿಟ್ಟು ಕೇಳಿಸ್ಕೊಳ್ಳಿ, ಬಂದಂಥ ಲಾಭ ಎಲ್ಲರಿಗೂ ಈಕ್ವಲ್ ಆಗಿ ಶೇರ್ ಮಾಡ್ತಾಯಿದ್ರು. ಅಂದರೆ 3 kg ಪಾಪಡ್ ತಯಾರು ಮಾಡಲಿ ಅಥವಾ 20 kg ಪಾಪಡನ್ನು ತಯಾರು ಮಾಡಿದ್ರೂ ಸಹ ಯಾವುದೇ ರೀತಿಯ ಭೇದ ಭಾವ ಈ ಹೆಣ್ಣು ಮಕ್ಕಳಲ್ಲಿ ಇರಲಿಲ್ಲ. ಇವತ್ತು ಸುಮಾರು 17 ಸ್ಟೇಟ್ಸಲ್ಲಿ ಇದರ ಒಂದು ಬಿಸ್ನೆಸ್ ವ್ಯವಹಾರ ನಡೆಯುತ್ತೆ. ಅಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಸಹ ಇದರ ಒಂದು ರಫ್ತನ್ನು ಮಾಡ್ತೇವೆ. ಸುಮಾರು 100 ಕೋಟಿ ವ್ಯವಹಾರವನ್ನು ಈ ಒಂದು ಲಿಜ್ಜತ್ ಪಾಪಡ್ ಮಾಡ್ತಾ ಇದೆ.
ಅಂದರೆ ವಿದೇಶಗಳಲ್ಲೂ ಸಹ ಇದರ ಬೇಡಿಕೆ ತುಂಬಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮಸಾಲ ಪೌಡರ್, ಚಿಲ್ಲಿ ಪೌಡರ್, ಜಾಮೂನ್ ಪೌಡ್ರು, ಚಪಾತಿ ಅಂತ ಹಲವಾರು ಉತ್ಪನ್ನಗಳು ಈ ಕಂಪನಿಯಲ್ಲಿ ತಯಾರಾಗ್ತಿದೆ. ಇಲ್ಲೊಂದು ಅನುಮಾನ ಎಲ್ಲರಿಗೂ ಬರುತ್ತೆ. ಅದೇನಪ್ಪ ಅಂದರೆ ಇದು ಸಹಕಾರ ತತ್ವದ ಮೇಲೆ ಈ ಒಂದು ಕಂಪ್ನಿ ನಡೀತಾ ಇರೋದು. ಅಂದರೆ ಒಬ್ರಿಗೊಬ್ರು ಸಹಕಾರ ಮಾಡಿಕೊಂಡು ಈ ಕಂಪ್ನಿ ನಡೆಸ್ತಾ ಇರೋದು. ಬೇರೆ ಯಾವುದೇ ಕಂಪನಿಗಳಿಗೂ ಕಡಿಮೆ ಇಲ್ಲದಂತೆ ಈ ಒಂದು ಕಂಪನಿ ಬಿಸ್ನೆಸ್ ವ್ಯವಹಾರವನ್ನು ಮಾಡ್ತಾಯಿದೆ. ಮಾರ್ಕೆಟಿಂಗಲ್ಲಾಗಿರ್ಬೋದು, ಬ್ರ್ಯಾಂಡಿಂಗಲ್ಲಾಗಿರ್ಬೋದು, ಅಥವಾ ಪ್ರಚಾರ ಮಾಡೋದಲ್ಲಾಗಿರ್ಬೋದು, ಎಲ್ಲದರಲ್ಲೂ ತಮ್ಮದೇ ಆದಂಥ ಒಂದು ಶಿಸ್ತುಬದ್ಧವಾದಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಗಮನಿಸಬೇಕು ನೀವು, ರಾ ಮೆಟೀರಿಯಲನ್ನು ಎಲ್ಲೂ ಸಾಲವಾಗಿ ಇವರು ತಗೊಳ್ಳೇ ಇಲ್ಲ. ಜೊತೆಗೆ ತಮ್ಮ ಪ್ರಾಡಕ್ಟ್ಸನ್ನು ಎಲ್ಲೂ ಸಹ ಹಣ ತಗೊಂಡೇ ಕೊಡ್ತಾಯಿದ್ರು, ಎಲ್ಲೂ ಸಾಲ ಕೊಡ್ತಿರಲಿಲ್ಲ. ಹಣಕ್ಕಾಗಿ ಯಾರ ಹತ್ರನೂ ಹೆಲ್ಪ್ ತಗೊಳ್ಳಿಲ್ಲ. ಆ ರೀತಿ ತನ್ನ ಕಂಪನಿಯ ಶಿಸ್ತುಬದ್ಧವಾದಂಥ ವ್ಯವಹಾರವನ್ನು ಮಾಡಿದೆ. ಜೊತೆಗೆ ಸಮಾಜ ಸೇವೆಯನ್ನು ಸಹ ಮಾಡಿದೆ. ದೇಶ ಕಷ್ಟದ ಸ್ಥಿತಿಯಲ್ಲಿರುವಾಗ ಧನ ಸಹಾಯವನ್ನು ಸಹ ಮಾಡಿದೆ. ಹಪ್ಪಳ ಯಾವ ರೀತಿ ತಯಾರಿಸ್ತಾ ಇದ್ರು ಅನ್ನೋದನ್ನು ನೋಡೋಣ. ಸುಮಾರು ಬೆಳಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಇದಕ್ಕೆ ಬೇಕಾದಂಥ ಹಿಟ್ಟನ್ನು ತಯಾರು ಮಾಡಿ ಬೇಕಾದಂಥ ಕೇಂದ್ರಗಳಿಗೆ ಕಳಿಸ್ಕೊಡ್ತಾಯಿದ್ರು. ಹೆಣ್ಮಕ್ಳು ಬಂದು ಅಲ್ಲಿ ಅದನ್ನು ಕಲೆಕ್ಟ್ ಮಾಡಿ ಮನೆಗೆ ತೊಗೊಂಡು ಹೋಗ್ತಾಯಿದ್ರು. ಈ ಹಪ್ಪಳ ನೀವು ಗಮನಿಸಿರ್ಬೋದು, ಎಲ್ಲ ಒಂದೇ ದಪ್ಪ ಅಗಲ ಎಲ್ಲ ಒಂದೇ ಸಮ ಇರ್ತಿತ್ತು. ಇದಕ್ಕೆ ಕಾರಣ ಅವರು ಗುಣಮಟ್ಟಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಿದ್ರು. ಕ್ವಾಲಿಟಿ ತುಂಬಾ ಕಾಪಾಡ್ಕೊಂಡು ಬಂದರು. ಇಂದಿನ ದಿನ ಮಾಡಿದಂಥ ಹಪ್ಪಳವನ್ನು ತೊಗೊಂಡು ಬಂದು ಕಂಪನಿಗೆ ಕೊಟ್ಟು ಹಣವನ್ನು ತೊಗೊಳ್ತಾಯಿದ್ರು. ಮತ್ತು ನೆಕ್ಸ್ಟ್ ಡೇಗೋಸ್ಕರ ಆ ಹಿಟ್ಟನ್ನು ತೊಗೊಂಡು ಹೋಗ್ತಿದ್ರು. ಇವರನ್ನು ಮನೆಯಿಂದ ಕರೆದುಕೊಂಡು ಬರೋದಕ್ಕೆ ಮತ್ತು ಮನೆಗೆ ಬಿಡೋದಕ್ಕೆ ಎಲ್ಲದಕ್ಕೂ ಸಹ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರು. ಈ ಹಪ್ಪಳ ಉಜ್ಜುವಂಥ ಅಲ್ಯೂಮಿನಿಯಂ ಮಣೆ ಗುಣಮಟ್ಟ ತುಂಬಾ ಚೆನ್ನಾಗಿತ್ತು. ಹಪ್ಪಳದ ಗಾತ್ರ, ಆಕಾರ, ತೂಕ ಎಲ್ಲನೂ ಒಂದೇ ಥರನೇ ಇರುತ್ತೆ. ಕೋಟಿಗಟ್ಟಲೆ ಕಿಲೋ ಹಪ್ಪಳ ತಯಾರಾದರೂ ಸಹ ಅದು ಒಂದೇ ರೀತಿಯ ಗುಣಮಟ್ಟ ನಮಗೆಲ್ಲರಿಗೂ ಕಾಣಿಸುತ್ತೆ. ಅದಕ್ಕೆ ಕಾರಣ ಅವರು ಉಪಯೋಗ ಮಾಡ್ತಿದ್ದಂತಹ ಉದ್ದಿನ ಬೇಳೆ ಆಗಿರ್ಬೋದು, ಮೆಣಸಿನಕಾಯಿ ಆಗಿರ್ಬೋದು, ಇಂಗು, ಇದೆಲ್ಲನೂ ತುಂಬ ಉತ್ತಮವಾದಂತಹ ಗುಣಮಟ್ಟದ್ದನ್ನು ಬಳಸ್ತಾ ಇದ್ದರು. ಅಷ್ಟೇ ಅಲ್ಲದೆ ಇಂಗನ್ನು ಇಂದಿಗೂ ಸಹ ಅಫ್ಘಾನಿಸ್ತಾನದಿಂದನೇ ತರಿಸ್ತಾರೆ. ಪ್ರತಿದಿನ ಒಂದು ಗುಂಪು ಈ ಸಡನ್ನಾಗಿ ಮಹಿಳೆಯರ ಮನೆಗಳಿಗೆ ಭೇಟಿಯನ್ನು ನೀಡ್ತಾಯಿದ್ರು. ಅವರ ಹಪ್ಪಳವನ್ನು ಯಾವ ರೀತಿ ಮಾಡ್ತಿದ್ದಾರೆ ಅನ್ನೋದನ್ನು ನೋಡೋದಕ್ಕೆ. ಅಲ್ಲಿ ಕ್ಲೀನ್ನೆಸ್ ಇದೆಯಾ, ಸರಿಯಾಗಿ ಅವರು ಮಾಡ್ತಿದ್ದಾರಾ, ಎಲ್ಲ ವ್ಯವಸ್ಥೆ ಸರಿ ಇದೆಯಾ, ಅವರ ಸುತ್ತಮುತ್ತಲು ಪರಿಸರ ಸರಿಯಾಗಿದೆಯಾ ಅಂತ ಎಲ್ಲವನ್ನು ನೋಡ್ಕೊಂಡು ಬರ್ತಿದ್ರು. ಆ ಕಾರಣದಿಂದಾಗಿ ನಾರ್ತು ಸೌತು ಎಲ್ಲೇ ನೀವು ಹಪ್ಪಳ ತೊಗೊಂಡ್ರು ಅದರ ರುಚಿ ಒಂದೇ ಆಗಿರುತ್ತೆ. ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಇದಕ್ಕೆ ಎಷ್ಟೇ ಡಿಮ್ಯಾಂಡ್ ಬಂದರೂ ಸಹ ಇಲ್ಲಿ ಯಂತ್ರಗಳು ಅಂದರೆ ಮಿಷಿನ್ಸನ್ನು ಅವರು ಬಳಸಲೇ ಇಲ್ಲ. ಅದಕ್ಕೆ ಬದಲಾಗಿ ಇನ್ನಷ್ಟು ಹೆಣ್ಣುಮಕ್ಕಳಿಗೆ ಉದ್ಯೋಗ ಅವಕಾಶವನ್ನು ಕೊಟ್ಟು ಅವ್ರ ಮೂಲಕನೇ ಪಾಪಡನ್ನು ತಯಾರು ಮಾಡ್ತಿದ್ರು. ಬರುವಂಥ ಲಾಭವನ್ನು ಹೆಣ್ಣುಮಕ್ಕಳಿಗೆ ಹಂಚ್ತಾಯಿದ್ರು. ಈ ಒಂದು ಕಂಪನಿಯನ್ನು ಸ್ಥಾಪನೆ ಮಾಡಿದ್ದು 7 ಜನ ಸೇರಿ. ಅವರ ಹೆಸರು ಈ ರೀತಿ ಇದೆ: ಜಸ್ವಂತಿ ಬೆನ್ ಪೋಪಾಟ್, ಪಾರ್ವತಿ ಬೆನ್ ದೋಡಾನಿ, ಉಜ್ಜಮ್ ಬೆನ್, ಬಾನೋ ಬೆನ್, ಲಾಗೋ ಬೆನ್ ಗೋಕಾನಿ, ಜಯಾ ಬೆನ್ ವಿಠಲಾನಿ, ಚತುರ್ಡ್ ಬೆನ್ ಗಾವಾಡೆ. ಆರಂಭದಿಂದಲೂ ಕಂಪನಿಯ ಉದ್ದೇಶ ಬಡ ಮಕ್ಕಳಿಗೆ ಸಹಾಯ ಮಾಡೋದಾಗಿರುತ್ತೆ. ಆ ಕಾರಣದಿಂದ ಇವರು ಅನೇಕ ಪ್ರಶಸ್ತಿಗಳು ಸಹ ದೊರಕಿದೆ. ಈ ಕಂಪನಿಯ ಇನ್ನೊಂದು ವಿಶೇಷತೆ ಅಂದರೆ ಅವರು ದುಡಿಮೆಯ ಹಣ ಮಹಿಳೆಯರಿಗೆ ಅಂದೇ ದೊರಕುತ್ತೆ. ಅಂದರೆ ಪ್ರತಿದಿನ ಅವರಿಗೆ ಪೇಮೆಂಟ್ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ಕಂಪನಿಯಲ್ಲಿ 21 ಜನ ಮಹಿಳೆಯರು ಕಮಿಟಿಯ ಎಲ್ಲ ವ್ಯವಹಾರವನ್ನು ನೋಡ್ಕೊಳ್ತಾರೆ. ಇವರುಗಳು ಸಹ ಆ ಒಂದು ಪಾಪಡನ್ನು ಉಜ್ಜುವಂಥ ಕೆಲಸವನ್ನೇ ಮಾಡೋರಾಗಿರ್ತಾರೆ. ನಾವೆಲ್ಲರೂ ಪಾಪಡನ್ನು ಬೈ ಮಾಡಬೇಕಾದ್ರೆ ಇಂತಹ ಹೆಣ್ಣು ಮಕ್ಕಳಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಲಿಜ್ಜತ್ ಪಾಪಡನ್ನೇ ನಾವು ಬೈ ಮಾಡಿದ್ರೆ ಅವರಿಗೆ ಸಹಾಯ ಆಗುತ್ತೆ. ಮನೆಯಲ್ಲೇ ಕೂತು ಕೆಲಸ ಮಾಡುವಂಥ ಪ್ರತಿಯೊಬ್ಬ ತಾಯಂದಿರಿಗೂ ಸಹಾಯ ಮಾಡಿದಂತಾಗುತ್ತೆ. ಜೊತೆಗೆ ನಮಗೂ ಸಹ ಒಂದು ಸಣ್ಣ ನೆಮ್ಮದಿಯನ್ನು ಕೊಡುತ್ತೆ ಅಲ್ವಾ. ಈ ಒಂದು ಕಂಪನಿ ನನಸಾಗಿದ್ದು ಇದರ ಹಿಂದೆ ಯಾವುದೇ ರೀತಿಯ ಮ್ಯಾಜಿಕ್ ಆಗಿಲ್ಲ. ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅನ್ನುವ ಒಂದು ಹೆಲ್ಪ್ ಮಾಡುವಂಥ ಒಂದು ಮನೋಭಾವದಿಂದ ಈ ಒಂದು ಕೆಲಸ ಶುರು ಮಾಡಿದ್ದು. ಈ ಒಂದು ಕೆಲಸದಲ್ಲಿ ಪಾರದರ್ಶಕತೆ ಇದೆ.
ಜನರಿಗೆ ಗುಣಮಟ್ಟವಾದಂಥ ಲಿಜ್ಜತ್ ಪಾಪಡನ್ನು ಕೊಡಬೇಕು ಅನ್ನುವಂಥ ಒಂದು ಭಾವನೆ ಇದೆ. ಈ ಎಲ್ಲ ಕಾರಣಗಳಿಂದ ಈ ಒಂದು ಕಂಪನಿ ಈ ರೀತಿಯ ಒಂದು ಯಶಸ್ಸನ್ನು ಕಾಣಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಕೃಷ್ಣಾರ್ಪಣಮಸ್ತು.